ನಮಸ್ಕಾರ. ನನ್ನ ಹೆಸರು ಪುಟ್ಟಸ್ವಾಮಿ ಅಂತ ಹೇಳ್ಬಿಟ್ಟು ಮದ್ದೂರಿನವರು. ನಾವು ಒಂದು 2 ವರ್ಷಗಳ ಹಿಂದೆ ಈ ಧ್ಯಾನಕ್ಕೆ ಅನಿರೀಕ್ಷಿತವಾಗಿ ಬಂದವನು. ಅನಿರೀಕ್ಷಿತ ಅಂದರೆ ಪಿರಮಿಡ್ ಕೇಂದ್ರಕ್ಕೆ ಕಾರ್ ಡ್ರೈವರ್ ಆಗಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಹೋಗಿ ಅದನ್ನು ಅಲ್ಲಿ ನೋಡೋಣ ಅಂತ ಒಳಗಡೆ ಹೋಗಿ ನಾನು ಸಹ ಅಲ್ಲಿ ಒಂದು ಧ್ಯಾನಕ್ಕೆ ಆಕರ್ಷಿತನಾಗಿ ಧ್ಯಾನ ಮಾಡ್ತಾಯಿದ್ದೀನಿ. ಈಗ ಲಾಸ್ಟ್ ಮೇಗೆ 2 ವರ್ಷ ಆಯಿತು. ನೆಕ್ಸ್ಟ್ ಮೇಗೆ 3 ವರ್ಷ. ಬಹಳ ಅನುಕೂಲಗಳನ್ನು ನಾನೀಗ ಧ್ಯಾನದಿಂದ ಕಂಡಿದ್ದೀನಿ. ಧ್ಯಾನ ಅಂದರೆ ಏನಪ್ಪ ಅಂದರೆ ನನ್ನ ತಿಳುವಳಿಕೆ ಮಟ್ಟಿಗೆ ಸುಮ್ಮನೆ ಕೂರೋದು, ನಮ್ಮಲ್ಲಿರುವಂತಹ ಅವಗುಣಗಳನ್ನು ಕಳ್ಕೊಳ್ಳೋದು. ಅವಗುಣಗಳನ್ನು ಕಳ್ಕೊಂಡಾಗ ನಮಗೆ ಸಿಗುವಂತಹ ಇದೇ ಧ್ಯಾನ. ಅಂದರೆ ಈ ರೈತರು ಭತ್ತ ರಾಗಿನ ತೂರಿ ಜೆಳ್ಳನ್ನು ಕಳೆದುಬಿಟ್ಟು ಗಟ್ಟಿ ಉಳ್ಕೊಳ್ಳುತ್ತಲ್ಲ, ಹಾಗೆ ನಮ್ಮ ಜೀವನದಲ್ಲಿ ನಮಗೇನು ಬೇಡವೋ ಅದನ್ನು ಎಲ್ಲವನ್ನೂ ಕಳ್ಕೊಂತ ಹೋಗೋದೇ ಧ್ಯಾನ. ಲಾಸ್ಟ್ ಉಳ್ಕೊಳ್ಳುವಂಥದ್ದು ನಿಜವಾದ ನಮ್ಮದು, ಅದು ನಮ್ಮ ಧ್ಯಾನ. ಈ ಅನುಭವ ಆಗಿದೆ. ಜೊತೆಗೆ ಕೆಲವ್ರಿಗೆಲ್ಲ ಆರೋಗ್ಯ ಸುಧಾರಿಸಿದೆ ಹಾಗೆ ಹೀಗೆ ಅಂತಲೂ ಸುಮಾರು ಜನ ಹೇಳ್ತಾರೆ. ಅದು ಸತ್ಯ ಇರ್ಬೋದು. ಅದ್ರ ಜೊತೆಗೆ ಏನಪ್ಪ ಅಂದರೆ ಮಾನಸಿಕ ಆರೋಗ್ಯ ತುಂಬ ಸುಧಾರಿಸಿದೆ. ನಾನು ಜೀವನದಲ್ಲಿ ಸ್ವಲ್ಪ ನೊಂದಿದ್ದೆ. ಈ ಸಮಾಜ, ಸಂಸಾರ, ಈ ಎಲ್ಲ ವ್ಯವಸ್ಥೆಯಲ್ಲಿ ನೊಂದಂಥ ವ್ಯಕ್ತಿ ಆಗಿದ್ರೂ ನನಗೆ ಭಾಳ ಅನುಕೂಲ ಆಯಿತು. ಒಂದೇ ದಿನದಲ್ಲಿ ನನ್ನನ್ನು ಪಿರಮಿಡ್ ವ್ಯಾಲಿ ಆಕರ್ಷಣೆ ಮಾಡ್ತು. ನಂತರ ಮದ್ದೂರಿನಲ್ಲಿ ವಾಸ ದೇಶದಿಂದ ನಿಡ್ಘಟ್ಟದಲ್ಲಿ ಒಂದು ಪಿರಮಿಡ್ ಇದೆ, ಅಲ್ಲಿಗೆ ಬರ್ತಿದ್ದೆ. ಅಲ್ಲಿಂದ ರಾಮನಗರ ಪಿರಮಿಡ್ ಪರಿಚಯ ಆಯಿತು. ಇಲ್ಲಿಗೆ ಬರ್ತಾಯಿದ್ದೀನಿ ವಾರ 15 ದಿನಕ್ಕೊಂದು ಸತಿ. ಮನೇಲಿ ದಿನ 1 ಗಂಟೆ, ಬೆಳಿಗ್ಗೆ 6ರಿಂದ 7 ಗಂಟೆ ಧ್ಯಾನ ಮಾಡ್ತೀನಿ. ಆರೋಗ್ಯವಾಗಿದ್ದೀನಿ. ಸಸ್ಯಾಹಾರದ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಮೂಲತಃ ಮಾಂಸಾಹಾರಿ. ಎಷ್ಟರವರೆಗೆ ಅಂತಂದರೆ ಈ ಧ್ಯಾನಕ್ಕೆ ಬರೋವರೆಗೂ ಮಾಂಸಾಹಾರಿ ಅಂತಂದರೆ ವಾರದಲ್ಲಿ 2 ದಿನ 3 ದಿನ ಮಾಂಸಾಹಾರ ಬೇಕಾಗಿತ್ತು. ಅನಿರೀಕ್ಷಿತ ನಾನು ಪಿರಮಿಡ್ ವ್ಯಾಲಿಗೆ ಹೋಗಿ ಹೇಳಿದ್ನಾಗಲೇ ಡ್ರೈವರಾಗಿ ಹೋಗಿ ಅಲ್ಲಿ ನೋಡಿದ ಮೇಲೆ ಇಲ್ಲಿಯ ಕಾರ್ಯಕ್ರಮಗಳು ನೋಡ್ತಾ ತಂತಾನೇ ಬದಲಾಗೋದೆ. ಈಗ ಮಾಂಸಾಹಾರ ಕಂಡ್ರೆ ಸ್ವಲ್ಪ ಭಯನೇ, ತುಂಬ ಭಯ. ಆ ಮಟ್ಟಿಗೆ ನಾನು ಬದಲಾಗಿದ್ದೀನಿ. ಹೇಗಪ್ಪ ಅಂತಂದರೆ ತಿನ್ನಬಾರ್ದು, ಅದು ಸೂಕ್ತ ಅಲ್ಲ ಅಂತ ಪತ್ರಿಜಿಯವರು ಹೇಳ್ತಿದ್ರು. ಆ ಗುರುಗಳ ಒಂದು ಸಾನ್ನಿಧ್ಯ ಮತ್ತು ಆ ಗುರುಗಳ ಒಂದು ಆಶೀರ್ವಾದ ನಮಗೆ ಸಿಗಲಾಗಿ ಸಸ್ಯಾಹಾರದ ಬಗ್ಗೆ ಹೆಚ್ಚು ಆಸಕ್ತಿ ಉಂಟಾಯಿತು. ಜೊತೆಗೆ ಅಷ್ಟೊಂದು ಮಾಂಸ ತಿಂತಿದ್ದವನು ಈಗ ಒಂದು ಮೊಟ್ಟೆನೂ ಸಹ ಇಲ್ಲ. ಮೊಟ್ಟೆ ಮಶ್ರೂಮ್ ಏನೂ ಸಹ ತಿನ್ನಲ್ಲ. ಜೊತೆಗೆ ಇದು ನನಗೆ ತುಂಬ ಇಷ್ಟ ಆಗಿದೆ. ಸಸ್ಯಾಹಾರ ತುಂಬ ಇಷ್ಟ ಆಗಿದೆ. ಅದು ಜೊತೆಗೆ ಮಿತಾಹಾರ, ಇದರಲ್ಲೂ ಧ್ಯಾನ ಮಾಡ್ತಾ ತುಂಬ ತಿಂತಿದ್ದಂಥ ವ್ಯಕ್ತಿ ಈಗ ಕಡಿಮೆ ತಿಂತಾಯಿದ್ದೀನಿ ಸಸ್ಯಾಹಾರನೂ. ಮತ್ತು ಮಾಂಸಾಹಾರ ವರ್ಜಿಯಾಗಿ 2 ವರ್ಷ 1.5 ವರ್ಷ 2 ವರ್ಷದ ಮೇಲೆ ಆಗೋಯ್ತು. ನನಗೆ ಆಕರ್ಷಣೆಯೂ ಇಲ್ಲ. ನನ್ನ ಸ್ನೇಹಿತರಿಗೂ ಸಹ ನಾನು ಹೇಳೋರಿಗೂ ಸಹ ಅದನ್ನೇ ಹೇಳ್ತಾಯಿದ್ದೀನಿ, ಸಸ್ಯಾಹಾರ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು, ಮಾಂಸಾಹಾರ ಬೇಡ ಅಂತ. ತುಂಬ ಉಪಯುಕ್ತವಾದಂತಹ ಇದಿದು. ನಮ್ಮ ಕುಟುಂಬದಲ್ಲಿ ಎಲ್ಲ ಬದಲಾಗ್ತಾ ಇದ್ದಾರೆ. ಇನ್ನೂ ಎಲ್ಲ ಬದಲಾಗಿಲ್ಲ, ಸಸ್ಯಾಹಾರಕ್ಕೆ ಬಂದಿಲ್ಲ, ಬರ್ತಾ ಇದ್ದಾರೆ. ಬಟ್ ನಾನೊಬ್ಬ ಮಾತ್ರ ಪೂರ್ಣ 1.5 ವರ್ಷ 2 ವರ್ಷದಿಂದ ಸಸ್ಯಾಹಾರಿ ಆಗಿದೆ. ನನಗೆ ಒಂಥರ ಆಶ್ಚರ್ಯ, ಅಷ್ಟೊಂದು ಮಾಂಸಾಹಾರ ತಿಂತಿದ್ದಾನೋ ಇದಕ್ಕಿದ್ದಂಗೆ ನಾನು ಸಸ್ಯಾಹಾರಿ ಆದ್ನಾ ಅಂತ. ಹಾಗಾಗಿ ತಾವೆಲ್ಲರೂ ಸಸ್ಯಾಹಾರಕ್ಕೆ ಬನ್ನಿ, ಸಸ್ಯಾಹಾರವನ್ನು ಉಪಯೋಗಿಸಿ, ಮಿತಾಹಾರ, ಮಿತ ಭಾಷೆ ಅಂದರೆ ಮಾತು, ಸ್ವಲ್ಪವಾಗಿ ಮಾತುಗಳನ್ನು ಕಡಿಮೆ ಮಾಡೋಣ, ಆಹಾರನ ಕಮ್ಮಿ ಮಾಡೋಣ, ಮಾಂಸಾಹಾರನ ಪೂರ್ತಿ ತ್ಯಜಿಸೋಣ. ದಿನಕ್ಕೆ 1 ಗಂಟೆ, ಅಂದರೆ ನಮ್ಮ ವಯಸ್ಸಿನಷ್ಟು ಆಗದೇ ಇದ್ರೂ ನಮ್ಮ ಟೈಮ್ ನೋಡ್ಕೊಂಡು ಒಂದು ಅರ್ಧ ಗಂಟೆ 3/4 ಗಂಟೆ 1 ಗಂಟೆನಾದ್ರು ಧ್ಯಾನ ಮಾಡಿ ನಾವು ಧ್ಯಾನಿಗಳಾಗೋಣ. ರೋಗಿಗಳಾಗಿ ಸಾಯೋ ಬದಲು ಧ್ಯಾನಿಗಳಾಗಿ ಸಾಯೋಣ. ಧನ್ಯವಾದಗಳು. ನಮಸ್ತೆ PMC ವಾಹಿನಿ ವೀಕ್ಷಕರಿಗೆ. ಮೊದಲಿಗೆ ನಾನು ನಮ್ಮ ರಾಮನಗರ ಪಿರಮಿಡ್ ಕೇಂದ್ರದ ಸಂಸ್ಥಾಪಕರಾದಂತಹ ಕೃಷ್ಣಪ್ಪ ಅವರಿಗೆ ಹೃದಯಪೂರ್ವಕವಾಗಿ ಆತ್ಮಪೂರ್ವಕವಾಗಿ ನಮನವನ್ನು ಅರ್ಪಿಸ್ತೇನೆ. ಮತ್ತು ಇಲ್ಲಿಗೆ ಬರಬೇಕಾಗಿ ಕಾರಣ ಆದಂಥ ನಮ್ಮ ಸ್ನೇಹಿತ ಅರುಣ್ ಅವರು ಇದ್ರ ಬಗ್ಗೆ ನಮಗೆ ಸ್ವಲ್ಪ ಸೂಕ್ಷ್ಮ ಮಾಹಿತಿಯನ್ನು ನೀಡಿದಂಥವ್ರು. ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಮೊದಲಿಗೆ ನನ್ನ ಪರಿಚಯ ಏನಂದರೆ ಹನುಮಂತರಾಜು, ಹುಲಿಕೆರೆ ಗ್ರಾಮದ, ಮೂಲತಃ ಹುಲಿಕೆರೆ ಗ್ರಾಮ, ರಾಮನಗರ ತಾಲೂಕು. ಕೆಲಸ ಮಾಡೋದು ಟೊಯೋಟಾ ಕಿರ್ಲೋಸ್ಕರ್ ಮೋಟ್ರ್ನಲ್ಲಿ. ಮೊದಲು ನಾನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೆ.
ಮತ್ತು ಸುಮಾರು ದೇವಸ್ಥಾನಗಳು ಸುತ್ತೋದು, ಹೀಗೆ ಮಾಡೋದು, ಹಾಸ್ಪಿಟ್ಲಿಗೆ ಹೋಗೋದು ಎಲ್ಲ ಮಾಡ್ತಿದ್ದು, ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ಸಂಸಾರ ಮತ್ತು ಕೆಲಸದಲ್ಲಿ ಸಾಗೋಕ್ಕೂ ಸ್ವಲ್ಪ ತೊಂದರೆ ಆಗ್ತಿತ್ತು. ಏಕೆಂದರೆ ಮಾನಸಿಕವಾಗಿ ಸದೃಢ ಇಲ್ಲ ಅಂದರೆ ಎಲ್ಲ ತೊಂದರೆಗಳು ಬಂದೇ ಬರ್ತವೆ. ಹೀಗೆ ಸೊ ಇದ್ರ ವಿಚಾರವಾಗಿ ನಮ್ಮ ಸ್ನೇಹಿತರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಹೀಗೆ ಪಿರಮಿಡ್ ಇದೆ ಹೋಗಿ ಅಂತ ಹೇಳಿದ್ರು. ಇಲ್ಲಿಗೆ ಬಂದೆ. ಕೃಷ್ಣಪ್ಪ ಅವರು ನಮಗೆ ತುಂಬ ಅದ್ಭುತವಾಗಿ ಮಾರ್ಗದರ್ಶನ ಕೊಟ್ಟರು. ಹಾಗೆ ತುಂಬ ಆತ್ಮೀಯವಾಗಿ ನಡೆಸ್ಕೊಂಡ್ರು. ಯಾರೇ ಹೇಗೆ ಬಂದರೂ ಅವ್ರನ್ನ ತುಂಬ ಅದ್ಭುತವಾಗಿ ನಡೆಸ್ಕೊಳ್ತಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ನಮ್ಮನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ನಾವು 2018ರಲ್ಲಿ ಧ್ಯಾನಕ್ಕೆ ಬಂದೆ. PMCಯಿಂದ ತುಂಬ ಕಲ್ತಿದ್ದೀನಿ. ಮುಖ್ಯವಾಗಿ ಹೇಳಬೇಕು ಅಂದರೆ ಎಲ್ಲರೂ ನನಗೆ ನೆಮ್ಮದಿ ಇಲ್ಲ ಅಂತ ಎಲ್ಲೆಲ್ಲೋ ದೇವಸ್ಥಾನಕ್ಕೆ ಹೋಗೋದು, ಎಲ್ಲೆಲ್ಲೋ ಹೋಗಿ ಕೇಳ್ತಾರೆ. ಈಗ ಒಂದು ವೀಡಿಯೋಗೆ ನೋಡಿದೆ, 1000 ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಮಠಗಳಿಗೆ ಹೋಗ್ಬೋದು ಅಥವಾ ಇಂಥ ಮಂದಿರಗಳಿಗೆ ಹೋದರೆ ಒಳ್ಳೆಯದು ಅಂತ ಹೇಳ್ತಾರೆ ದೊಡ್ಡವರು. ಸೊ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನೆಮ್ಮದಿ ಇಲ್ಲದೆ ಅಂತ ನಾವು ಹೊರಗಡೆ ದೇವಸ್ಥಾನಗಳಿಗೆ ಹುಡುಕೊಂಡು ಹೋಗೋದ್ರ ಬದಲು ಇಂಥ ಮಾನಸಿಕ ನೆಮ್ಮದಿ ಎಲ್ಲಿದೆ ಅಂದರೆ ಮನಸ್ಸೇ ಇಲ್ಲದೆ ಇರೋಂಥ ಸ್ಥಿತಿಗೆ ಹೋಗುವಂಥ ಜಾಗದಲ್ಲಿದೆ. ಮನಸ್ಸೇ ಇಲ್ಲದೆ ಇರೋ ಸ್ಥಿತಿಗೆ ಅಂದರೆ ನಮ್ಮ ಗುರುಗಳಾದಂತಹ ಪತ್ರಿಜಿಯವರು ಹೇಳಿರೋದು, ಮನಸ್ಸಿಲ್ಲದೆ ಇರೋಂಥ ಸ್ಥಿತಿಗೆ ಹೋಗಬೇಕು ಅಂದರೆ ನಮ್ಮ ಉಸಿರಾಟದ ಮೇಲೆ ನಾವು ಗಮನ ಇಡಬೇಕು ಅಂತ. ನಮ್ಮ ಉಸಿರನ್ನೇ ನಾವು ಗಮನಿಸ್ತಾ ಕೂತ್ಕೊಂಡಾಗ ಯಾವುದೇ ಆಲೋಚನೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಆಲೋಚನೆಯಿಂದಲೇ ನಮಗೆ ನೆಮ್ಮದಿ ಹೋಗುವಂಥದ್ದು. ಸುಮ್ಮನೆ ಇಲ್ಲದೇ ಇರೋವಂಥ ಆಲೋಚನೆ, ಒಂದು ಸೆಕೆಂಡಿಗೆ 1000 ಆಲೋಚನೆ ಬರ್ತವೆ. ಯಾವುದಕ್ಕೆ ಕಾನ್ಸಂಟ್ರೇಷನ್ ಕೊಡಬೇಕು, ಯಾವುದಕ್ಕೆ ಫೋಕಸ್ ಮಾಡಬೇಕು ಅನ್ನೋದೇ ಅರ್ಥ ಆಗಿರೋದಂಥ ಸ್ಥಿತಿ ಹೋಗಿರ್ತೀವಿ ನಾವು, ಬೇರೆ ಏನೇನೋ ಯೋಚನೆಗಳು ಕಟ್ಕೊಂಡಾಗ. ಸೊ ಬ್ರೈನು ಒಂದು ರೀತಿ ಬಿಸಿನೀರು ಕುದೀತಾ ಇರೋಗೆ ಹೆಂಗಾಗುತ್ತೋ ಹಂಗಾಗಿರುತ್ತೆ ಆಲೋಚನೆಗಳು ಇದ್ದಾಗ. ಸೊ ಆಲೋಚನೆಗಳನ್ನ ಸ್ಟಾಪ್ ಮಾಡೋದು ಎಲ್ಲಿ ಅಂದರೆ ಇಂಥ ಜಾಗಗಳಲ್ಲಿ. ಆವಾಗ ನೆಮ್ಮದಿ ತನಗೆ ತಾನೇ ಬರುತ್ತೆ. ಸೊ ಏನಾದರೂ ಈಗ ಹೆಂಗೆ ಅಂದರೆ ಬಟ್ಟೆ ಗಲೀಜಾದಂಗೆ ಮನಸ್ಸು ಯಾವಾಗಲೂ ಗಲೀಜು ಆಗ್ತಾನೆ ಇರುತ್ತೆ. ಒಂದು ಸತಿ ನೆಮ್ಮದಿ ಬಂತು, ನಾವು ಬಂದು ಇಲ್ಲಿಗೆ ದೇವಸ್ಥಾನಕ್ಕೆ ಹೋದ ಒಂದು ಗಳಿಗೆ ಕೂತ್ಕೊಂಡು ಸ್ವಲ್ಪ ಏನೋ ಆಯಿತು, ಅದು ಹಿಂಗೆ ಅದಕ್ಕೆ ಬಂದು ಮೆಡಿಟೇಷನ್ ಮಾಡ್ದೋ, ಸ್ವಲ್ಪ ಆಯಿತು ಒಂದು ಮತ್ತೆ ಹೋಗಿ ಮತ್ತೆ ಅದೇ ಥರ ಬರುತ್ತೆ. ಸೊ ಬಟ್ಟೆ ಹೆಂಗೆ ಗಲೀಜಾಗುತ್ತೋ ಮತ್ತು ವಾಶ್ ಮಾಡ್ತಾ ಇರ್ತೀವಿ, ಅದೇ ಥರ ಡೈಲಿ ಬಂದು ನಾವು ಮೆಡಿಟೇಷನ್ ಮಾಡಿದ್ರೆ ನಮ್ಮ ಮನಸ್ಸು ತಿಳಿಯಾಗುತ್ತೆ, ಖುಷಿಯಾಗಿರ್ತೀವಿ, ಆನಂದವಾಗಿರ್ತೀವಿ, ಆರೋಗ್ಯನೂ ಚೆನ್ನಾಗಿರುತ್ತೆ. ನಾವು ಮಾಡೋಕ್ಕೆ ಪ್ರತಿಯೊಂದು ಕೆಲಸನೂ ಕಾನ್ಸಂಟ್ರೇಷನ್ ಇಟ್ಟು ಮಾಡ್ತೀವಿ. ನಮ್ಮ ದಿನಾನೂ ಕೂಡ ತುಂಬ ಸಂತೋಷವಾಗಿ, ನಮ್ಮ ಜೊತೆಲಿರೋರನ್ನು ಕೂಡ ಸಂತೋಷವಾಗಿ ಇಟ್ಕೊಳ್ಳೋಕ್ಕೆ ಕಾರಣ ಆಗುತ್ತೆ. ದಯವಿಟ್ಟು ಎಲ್ಲರೂ ಧ್ಯಾನ ಮಾಡಿ, ಪಿರಮಿಡ್ಗಳನ್ನ ಉಪಯೋಗಿಸ್ಕೊಳ್ಳಿ. PMC ಚಾನಲ್ನ ವೀಕ್ಷಿಸಿ. ಧನ್ಯವಾದಗಳು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು. ನನ್ನ ಹೆಸರು ಲಕ್ಷ್ಮಣ. ಆರೋಹಳ್ಳಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಹತ್ರ ಆರೋಹಳ್ಳಿ ನಮ್ಮೂರು. ಪಿರಮಿಡ್ ಕಟ್ಟಿದಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗಿಂದ ನಾನು ಅಲ್ಲಿ ಹೋಗಿ ಬಂದು ಮಾಡ್ತಾಯಿದ್ದೆ. ಆದರೆ ಅದ್ರ ಬಗ್ಗೆ ತಿಳ್ಕೊಳಕ್ಕಾಗಿರಲಿಲ್ಲ. ಇವಾಗ ಒಂದು 5 ವರ್ಷದಿಂದ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಾಗಿದೆ ನನಗೆ. ಮತ್ತು ಇಲ್ಲಿ ರಾಮನಗರದಲ್ಲಿ ಕೃಷ್ಣಪ್ಪ ಸರ್ ನನಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಅವ್ರಿಗೆ ನಿಜವಾಗೂ ಅನಂತ ಕೋಟಿ ಧನ್ಯವಾದ ತಿಳಿಸ್ತೀನಿ. ಮತ್ತು ನಮಗೆ ಈ ಸ್ವಾಮೀಜಿಯವರು ಸಿಕ್ಕಿದ್ದು ನಿಜವಾಗೂ ಅದೃಷ್ಟ ಅಂತ ತಿಳ್ಕೊಳ್ಬೇಕು. ನೋಡಿ, ಸ್ವಾಮೀಜಿಯವರು ಹೇಳಿದ್ದಾರೆ, ನೀವು ಧ್ಯಾನ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಸಸ್ಯಾಹಾರ ನೀವು ಹಿಂಸೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತು ಈ ವಿಧಿ ಯಾರೂ ಹೇಳಿಲ್ಲ. ಮತ್ತು ನಾವು ಧ್ಯಾನ ಮಾಡಿದ್ರೆ ನಮ್ಮ ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಧ್ಯಾನ ತುಂಬ ಸರಳ, ತುಂಬ ಸುಲಭ. ಇದು ಬುದ್ಧ ಇದೇ ಧ್ಯಾನ ಮಾಡಿರೋದು. 2500 ವರ್ಷದಿಂದ ಬುದ್ಧ ಇದೇ ಧ್ಯಾನ ಮಾಡಿ ಜ್ಞಾನೋದಯ ಹೊಂದಿದ್ದಾನೆ. ಇದು ಆನಾಪಾನಸತಿ ಅಂತ ಧ್ಯಾನ. ಇದ್ರ ಹೆಸರು ಪಾಳಿ ಭಾಷೆಯಲ್ಲಿ. ಆನ ಅಂದರೆ ಉಸಿರು ತಗೊಳ್ಳೋದು, ಅಪಾನ ಅಂದರೆ ಉಸಿರು ಬಿಡೋದು, ಸತಿ ಅಂದರೆ ಉಸಿರು ಜೊತೆಗಿರೋದು. ಇದು ತುಂಬ ಸುಲಭ, ಸರಳ. 5 ವರ್ಷ ಮಗುತವಿಂದ ಯಾರು ಬೇಕಾದರೂ ಮಾಡ್ಬೋದು. ಯಾರು ವಯಸ್ಸು ಎಷ್ಟಿದೆ ಅಷ್ಟು ನಿಮಿಷ ಮಾಡ್ಬೋದು. ಇದು ತುಂಬ ಎಷ್ಟು ಸುಲಭ ಇದೆ ಅಂದರೆ ಧ್ಯಾನದಲ್ಲಿ ಹಲವಾರು ವಿಧಾನ ಇದೆ. ಇದು ತುಂಬ ಸುಲಭವಾದ ವಿಧಾನ. ಮತ್ತು ದೊಡ್ಡ ಕಾಯಿಲೆ ಎಲ್ಲ ವಾಸಿಯಾಗಿದೆ. ₹1 ಖರ್ಚಿಲ್ದಿರ, ಕಣ್ಣು ಕಾಣದೇ ಇರೋರಿಗೆ ಕಣ್ಣು ಕಾಣ್ತಾ ಇರಲಿಲ್ಲ, ಅವ್ರಿಗೆ ಕಣ್ಣು ಬಂದಿದೆ. ಮತ್ತು ಬೇರೆ ಕಾಯಿಲೆ ಎಲ್ಲ ವಾಸಿಯಾಗಿದೆ ಈ ಧ್ಯಾನ ಮಾಡೋದ್ರಿಂದ. ನೋ ಡಾಕ್ಟರ್ ನೋ ಮೆಡಿಸಿನ್ ಅಂತ ಪತ್ರಿಸರೇ ಹೇಳಿದ್ದಾರೆ. ಇದು 100ಕ್ಕೆ 100 ಸತ್ಯ ಹೇಳಬೇಕು ಅಂದರೆ. ಈ ಧ್ಯಾನ ಮಾಡಿಕೊಂಡ್ರೆ ನಾವು ಯಾವುದೇ ಹಾಸ್ಪಿಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಮತ್ತು ಪಿರಮಿಡಲ್ಲಿ ಧ್ಯಾನ ಮಾಡೋದನ್ನ ಒಂದು 3 ಪಟ್ಟು ಹೆಚ್ಚಿಗೆ ಎನರ್ಜಿ ಸಿಗುತ್ತೆ. ನಾವು ಪಿರಮಿಡ್ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಅವಕಾಶ ಸಿಕ್ಕಿದಾಗ ಪಿರಮಿಡ್ನ ಉಪಯೋಗಿಸ್ಕೋಬೇಕು. ಮತ್ತು ಎಲ್ಲಿ ಬೇಕಾದ್ರೂ ಧ್ಯಾನ ಮಾಡ್ಬೋದು. ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ತಾಯಿದ್ರೆ, ರೈಲಲ್ಲಿ ಪ್ರಯಾಣ ಮಾಡ್ತಾಯಿದ್ರೆ, ಮತ್ತು ನಮ್ಮ ಜಮೀನು ತೋಟ ಇದ್ದರೆ ಅಲ್ಲೂ ಮಾಡ್ಬೋದು. ಇದಕ್ಕೆ ಯಾವುದೇ ಒಂದು ನಿಗದಿಯಾದಂಥ ಸ್ಥಳ ಇಲ್ಲ. ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಯಾವಾಗ ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಯಾವುದೇ ಜಾತಿ ಮತ ಯಾವುದೂ ಇಲ್ಲ. ನಮ್ಮ ಮಗಳು ಮದುವೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಆಯಿತು. ಸ್ವಾಮೀಜಿಯವ್ರ ಮುಖಾಂತರನೇ ನಮ್ಮ ಮಗಳು ಮದುವೆ ಆಯಿತು. ನಾನು ಅಂದ್ಕೊಂಡಿದ್ದೆ ಮನಸ್ಸಲ್ಲಿ ನಮ್ಮ ಮಗಳು ಮದುವೆ ಸಿಂಪಲಾಗಿ ಮಾಡಬೇಕು ಅಂತ. ನಿಜವಾಗ್ಲೂ ಅದು ನೆರವೇರಿತು. ಅಂದರೆ ಧ್ಯಾನದಿಂದ ನಾವು ಏನು ಬೇಕಾದ್ರೂ ಸಾಧನೆ ನಾವೇನು ಅನ್ಕೋತೀವೋ ಅದೆಲ್ಲ ಸಿಗುತ್ತೆ ಅಂತ ಅರ್ಥ ಆಯ್ತು ನಮಗೆ. ಮತ್ತು ಪತ್ರಿಸರ ಜೊತೆ ತುಂಬ ಒಡನಾಟ ಇತ್ತು ನನಗೆ. ಅಂದರೆ ಮಾತಾಡಿಲ್ಲ ಅವ್ರ ಜೊತೆ, ಬಟ್ ಅವ್ರ ಪ್ರೋಗ್ರಾಮ್ಗೆಲ್ಲ ಅಟೆಂಡ್ ಮಾಡಿದ್ದೀನಿ. ಹೈದ್ರಾಬಾದಲ್ಲಿ ಅದು ವರ್ಷಕ್ಕೊಂದ್ಸಲ ದೊಡ್ಡ ಮಹಾಯಜ್ಞ ನಡೆಯುತ್ತೆ. ಅಲ್ಲಿ ಪ್ರತಿ ವರ್ಷ, ಇವಾಗಲೂ ನಾವು 1 ವರ್ಷನೂ ಮಿಸ್ ಮಾಡೋದಿಲ್ಲ. ಅಲ್ಲಿ
ಅವರ ಮ್ಯೂಸಿಕ್ ಮೆಡಿಟೇಷನ್ ಅಟೆಂಡ್ ಮಾಡಿದ್ದೀವಿ. ಅದೊಂದು ಒಳ್ಳೆಯ ಅನುಭವ ಆಗಿದೆ. ಅವರು ಕೊಳಲು ವಾದನ ತುಂಬ ಅದ್ಭುತ. ಗಣೇಶ್ ಅವ್ರದ್ದು ತುಂಬ ನಿಜವಾಗೂ ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನಾವು ಇವಾಗ ಕೃಷ್ಣಪ್ಪ ಸರಿಂದ ಬಳ್ಳಾರಿ ಮತ್ತು ಸುಮಾರು ಬಳ್ಳಾರಿಲಿ ಅಮ್ಮಶಕ್ತಿ ಪಿರಮಿಡ್ ವಾರ್ಷಿಕೋತ್ಸವ ಮೊನ್ನೆ ತಾನೇ ನಡೀತು. ಧ್ಯಾನಕ್ಕೆ ಬಂದು ನನಗೆ ನನ್ನ ಆರೋಗ್ಯ ಚೆನ್ನಾಗಿದೆ. ಈ ಧ್ಯಾನದಿಂದ ನನಗೊಂದು ನಂಬಿಕೆ ಬಂದಿದೆ. ಈ ಧ್ಯಾನ ಮಾಡಿದ್ರೆ ಇದ್ರ ಮೇಲೆ ನಂಬಿಕೆ ಇಟ್ಟರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ನಾವು ಖುಷಿಯಾಗಿರ್ತೀವಿ. ಮತ್ತು ಯಾವ ಸೊಸೈಟಿಲೂ ಇಲ್ಲಿ ಇಷ್ಟು ಫ್ರೀಡಮ್ ಇಲ್ಲ. ಇಲ್ಲಿ ನಾವು ಧ್ಯಾನ ಮಾಡ್ಬೋದು. ಮತ್ತು ನಾವೇನು ಮಾಡೋಕ್ಕೂ ಫ್ರೀಡಮ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಪಿರಮಿಡ್ ಕಟ್ಟಿ ಅಂತ ಹೇಳ್ತಾರೆ. ಒಂದು ರ್ಯಾಲಿ, ಸಸ್ಯಾಹಾರ ರ್ಯಾಲಿಗೆ ಭಾಗವಹಿಸಿ ಅಂತ ಹೇಳ್ತಾರೆ. ಮತ್ತು ಪ್ರಚಾರ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಮಾಡಬೇಕಾದ್ರೂ ಫುಲ್ಲು ಫ್ರೀಡಮ್ ಇದೆ. ಯಾವ ಸೊಸೈಟಿಲೂ ಈ ಥರ ಫ್ರೀಡಮ್ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನಿಜವಾಗಿ ಒಂದು ವೇದಿಕೆಯಲ್ಲಿ ಮಾತಾಡೋದಕ್ಕೆ ಇಲ್ಲಿ ಈ ಧ್ಯಾನನೇ ಕಾರಣ, ಈ ಸೊಸೈಟಿನೇ ಕಾರಣ. ಅಷ್ಟು ಮೊದಲೆಲ್ಲ ಆಗ್ತಾ ಇರಲಿಲ್ಲ ನನಗೆ, ಇವಾಗ ಒಂದು ಧೈರ್ಯ ಬಂದಿದೆ. ಮತ್ತು ನಾನು ಸುಮಾರು ಹೋದ ವರ್ಷ ಒಂದು 100 ಶಾಲೆಗೆ ಧ್ಯಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವರ್ಷ ಜಾಸ್ತಿ ಮಾಡೋಕ್ಕಾಗಿಲ್ಲ. ಖಂಡಿತ ಅದರಲ್ಲಿ ಮುಂದುವರಿತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನನ್ನ ಉಸಿರುವರೆಗೂ ಧ್ಯಾನ ಪ್ರಚಾರ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಿಂದ ಎಲ್ಲರೂ ಧ್ಯಾನ ಪ್ರಚಾರ ಮಾಡಿ. ಏಕೆಂದರೆ ಒಬ್ಬರಿಂದ ಸಾಕಾಗೋದಿಲ್ಲ, ಎಲ್ಲರೂ ಕೈ ಜೋಡಿಸ್ಲೇಬೇಕು. ಓಕೆ, ಥ್ಯಾಂಕ್ ಯು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.